ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲಾ ಪ್ರಶ್ನೆಗಳಿಗೂ ಮೌನನೇ ಬೆಸ್ಟ್ ಉತ್ತರ. ಕಾಯಿ ತುರಿ ಹಾಕ್ತಿದ್ದೀನಿ. ಜೊತೆಗೆ ದೋಸೆ ಜೊತೆಗೆ ಸಖತ್ತಾಗಿರುತ್ತೆ. ಕುಕ್ ಮಾಡ್ತೀನಿ ನಾನು. ಹೆಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ತುಂಬ ಹೊಟ್ಟಿಸ್ತಿದೆ. ಸೊ ಇವತ್ತು ನಾನು ಚಪಾತಿ ಮಾಡ್ಕೊತಿದ್ದಾನ ಅಂತ ಅನ್ಕೊಂಡಿದ್ದೀನಿ. ಚಪಾತಿ ಜೊತೆ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆನಾ ಈಗ ಕ್ಯಾಪ್ಸಿಕಮ್ ದಪ್ಪ ಮೆಣಸಿಕಾಯಿನ ಈ ಥರ ಹೆಚ್ಕೋಬೇಕು. ನಮ್ಗೆ ಏನು ಇಷ್ಟನೋ ನಾವೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಅದು ಕೂಡ ಮೂಡಿದ್ರೆ ಮಾತ್ರ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು. ಸಾಸಿವೆ ಚಟಪಟ ಅನ್ಬೇಕು. ನನ್ನ ಪ್ರಕಾರ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಮ್ಗೆ ಇಷ್ಟಪಟ್ಟು ಮಾಡೋದ್ರಿಂದ ಎಲ್ಲ ಕೆಲಸನೂ ಸುಲಭ ಆಗುತ್ತೆ. ಆಮೇಲೆ ನಾನು ಸ್ಲೈಸಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಆಮೇಲೆ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕಬೇಕು. ಎಲ್ಲ ಪ್ರಶ್ನೆಗಳಿಗೂ ಮೌನನೇ ಬೆಸ್ಟ್ ಉತ್ತರ. ಎಲ್ಲ ಸಂದರ್ಭಗಳಲ್ಲೂ ನಗುನೇ ಬೆಸ್ಟ್ ರಿಯಾಕ್ಷನ್. ಇದು ಇವತ್ತಿನ ಟಾಟ್. ನಾನು ಯಾವ್ಯಾವ ಮಸಾಲೆ ಹಾಕಿದೆ ಅಂತ ಗೊತ್ತಾಯ್ತಾ? ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನಮಗೆ ಇಷ್ಟ ಆಗೋ ಕೆಲಸಗಳನ್ನ ನಾವು ಮಾಡ್ತಿದ್ರೆ ಏನೋ ಮನಸ್ಸಿಗೆ ಖುಷಿ ಆಗುತ್ತೆ. ನನಗೆ ಕುಕ್ಕಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಟು ಸರ್ವ್. ಚಪಾತಿ ಜೊತೆಗೆ ದೋಸೆ ಜೊತೆಗೆ ಸಕ್ಕತ್ತಾಗಿರುತ್ತೆ. ಬನ್ನಿ ನಮ್ಮಮ್ಮ ಹೆಂಗೆ ರಿವ್ಯೂ ಕೊಡ್ತಾರೆ ಅಂತ ನೋಡೋಣ. ಕುಕ್ ಮಾಡ್ತೀನಿ ನಾನು. ಗೈಸ್, ಆ್ಯಕ್ಚುಲಿ ಪನ್ನೀರ್ ಬಟರ್ ಮಸಾಲ ಸಕ್ಕತ್ತಾಗಿ ಮಾಡಿದ್ದೆ. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಇನ್ನೊಂದ್ಸಲಿ ಮಾಡು, ಮತ್ತು ನಿಮಗೂ ರೆಸಿಪಿ ತೋರಿಸು ಅಂತ ಹೇಳಿದರು. ಖಂಡಿತ ಇನ್ನೊಂದ್ಸಲಿ ತೋರಿಸ್ತೀನಿ. ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಬಟರ್ ಪನ್ನೀರ್ ಮಸಾಲ ಬೇಕು ಅಂದರೆ. ಓಕೆನಾ ಅಮ್ಮ? ನೀನು ಇನ್ನೊಂದ್ಸಲ ತಿನ್ಬೇಕಾದ್ರೆ ಮಾಡಿದ್ದು. ಓಕೆ ಗೈಸ್, ನಿಮ್ಗೆಲ್ಲ ಈ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ.